ಕೋಪಾಗ್ನಿಯಲ್ಲಿ ಕೊತ ಕೊತ ಎನ್ನುತ್ತಿದ್ದ ಕಾಂಗ್ರೆಸ್ ಶಾಸಕರ ಕೋಪ ತಣ್ಣಗಾಗಿದೆ. ಒಂದೇ ಭೇಟಿಗೆ ಕಾಂಗ್ರೆಸ್ ಶಾಸಕರ ಸಿಟ್ಟೆಲ್ಲ ಶಮನ. ಕಾಂಗ್ರೆಸ್ನಲ್ಲೂ ಬಿಆರ್ ಪಾಟೀಲ್ ರಂತಹ ಗಂಡು ಮಕ್ಕಳಿದ್ದಾರೆ ಅಂತ ಗೊತ್ತಾಯಿತು. ಈಗ ಅನೇಕ ಭ್ರಷ್ಟರು, ಕಾಂಗ್ರೆಸ್ ಪಕ್ಷದ ಭ್ರಷ್ಟರು ಬಿಆರ್ ಪಾಟೀಲ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಸತ್ಯ ಮಾತಾಡೋರಿಗೆ ಕಾಂಗ್ರೆಸ್ನಲ್ಲಿ ಜಾಗ ಇಲ್ಲ ಅನ್ನೋದು ಈಗ ಸಾಬೀತಾಗಿದೆ. ಸಿಎಂ ಅವರೇ ಎಷ್ಟೇ ಭ್ರಷ್ಟಾಚಾರ ಮಾಡಿದ್ರು ಅವರನ್ನ ಕರೆದು ಮಾತಾಡ್ತೀನಿ ಅಂದ್ರೆ ಏನು ಅರ್ಥ? ಮುಖ್ಯಮಂತ್ರಿಯಾದವರು ಭ್ರಷ್ಟಾಚಾರ ಆರೋಪ ಕೇಳಿ ಬಂದಾಗ ತಾವೇ ರಾಜೀನಾಮೆ ಕೊಡಬೇಕು, ಇಲ್ಲದಿದ್ದರೆ ಯಾರ ಮೇಲೆ ಬಂದಿದೆ ಅವರ ರಾಜೀನಾಮೆ ಕೊಡಿಸಬೇಕು. ಎರಡೂ ತಾಕತ್ತು ಇಲ್ಲ ಅಂದ್ರೆ ಅವರು ಮುಖ್ಯಮಂತ್ರಿಯಾಗಿರಲು ಯೋಗ್ಯರಲ್ಲ ಅಂತ ಅರ್ಥ. ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕಾಂಗ್ರೆಸ್ನಲ್ಲೂ ಬಿಆರ್ ಪಾಟೀಲ್ ರಂತಹ ಗಂಡು ಮಕ್ಕಳಿದ್ದಾರೆ ಅಂತ ಗೊತ್ತಾಯಿತು. ಅಂದ್ರೆ ಬಿಜೆಪಿಗರಿಗೆ ತೃಪ್ತಿಯಾಗುವ ನಿಟ್ಟಿನಲ್ಲಿ ಬಿಆರ್ ಪಾಟೀಲ್ ವರ್ತನೆ. ಎಲ್ಲಿ ಬೇಕಾದರೂ ಸತ್ಯ ಮಾಡ್ತೀನಿ, ಸಿಎಂಗೂ ಮನವರಿಕೆ ಮಾಡಿಕೊಡ್ತೇನೆ. ಈಗ ಅನೇಕ ಭ್ರಷ್ಟರು, ಕಾಂಗ್ರೆಸ್ ಪಕ್ಷದ ಭ್ರಷ್ಟರು ಬಿಆರ್ ಪಾಟೀಲ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅಂತೇಳಿ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಬಿಆರ್ ಪಾಟೀಲ್ ಅಂತ ಗಂಡು ಮಕ್ಕಳು ಇದ್ದಾರೆ ಅಂತ ನನಗೂ ಗೊತ್ತಾಯ್ತು. ಅವರು ಸತ್ಯ ಮಾತಾಡಿದ್ದೇನೆ, ಇದನ್ನು ಎಲ್ಲಿ ಬೇಕಾದ್ರೂ ಹೇಳ್ತೇನೆ, ಮುಖ್ಯಮಂತ್ರಿಗಳಿಗೂ ಮನವರಿಕೆ ಮಾಡಿಕೊಡ್ತೇನೆ ಅಂತ ಹೇಳಿದ್ದಾರೆ. ಈಗ ಅನೇಕ ಭ್ರಷ್ಟರು, ಕಾಂಗ್ರೆಸ್ನ ಭ್ರಷ್ಟರು ಅವರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಅಂದ್ರೆ ಸತ್ಯ ಮಾತಾಡೋರಿಗೆ ಕಾಂಗ್ರೆಸ್ನಲ್ಲಿ ಜಾಗ ಇಲ್ಲ ಅನ್ನೋದು ಈಗ ಸಾಬೀತಾಗಿದೆ. ಅವರು ಎಲ್ಲಿ ಏನು ಭ್ರಷ್ಟಾಚಾರ ನಡೀತದೆ ಅನ್ನೋದನ್ನ ಮೊದಲು ಮುಖ್ಯಮಂತ್ರಿಗಳಿಗೂ ತಿಳಿಸಿದ್ದಾರೆ. ಇದು ಮೊದಲನೇದೇನಲ್ಲ ಅವರು. ಆದ್ರೆ ಅದರ ಬಗ್ಗೆ ಅವರು ಗಮನ ಕೊಡ್ಲಿಲ್ಲ. ಯಾಕಂತಂದ್ರೆ ಮುಖ್ಯಮಂತ್ರಿಗಳೇ ಭ್ರಷ್ಟಾಚಾರದ ಪಾಲುದಾರರು ಇದ್ದಾರೆ. ಈಗ ಆ ಕಾರಣದಿಂದ ಅವ್ರಿಗೆ ಹೇಳಿದ್ರು ಪ್ರಯೋಜನ ಇಲ್ಲ ಅಂತ ಹೇಳಿ ನೇರವಾಗಿ ನಿಮ್ಮ ಮೀಡಿಯಾ ಮುಂದೆ ಹೇಳಿದ್ದಾರೆ. ಅದರಿಂದ ನಾನು ಅವರನ್ನ ಅಭಿನಂದಿಸ್ತೇನೆ. ಮಂತ್ರಿ ಬಿಆರ್ ಪಾಟೀಲ್ ಅವರು ಜಮೀರ್ ಅಹಮದ್ ಅವರು ಹೆಸರು ಹೇಳಿಲ್ಲ ಅಂತ ವಾದ ಮಾಡ್ತಿದ್ದಾರೆ ಸರ್. ಯಾರು ಯಾವುದೇ ಹೆಸರು ಹೇಳಿಲ್ಲ, ಆಡಿಯೋದಲ್ಲಿ ಯಾರು ಹೆಸರು ಹೇಳಿಲ್ಲ ಅಂತ ಯಾಕೆ ಹೇಳ್ಬೇಕು? ಅದಕ್ಕೆ ಮಂತ್ರಿಗಳು ಅವರಲ್ವಾ? ಅವ್ರೇನಾದ್ರೂ ಅದಕ್ಕೆ ಅವ್ರ ಮಂತ್ರಿ ಅಲ್ಲದೆ ಇದ್ರೆ ಅವ್ರ ಹೆಸರು ಹೇಳೋದು ಬೇಕಾಗಿಲ್ಲ. ಯಾರು ಅದರ ಮಂತ್ರಿ ಆಗಿರ್ತಾರೋ ಅವರು ಅದರ ಇದನ್ನ ಅಪಾದನೆಗೆ ಅವರು ಉತ್ತರ ಕೊಡಬೇಕು, ಅವರೇ ಅದನ್ನು ಒಪ್ಕೊಳ್ಬೇಕು. ಅಲ್ಲ, ಅವರು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಹೇಳಿ ದೇಶ ಮಾತಾಡುವಾಗ ಭ್ರಷ್ಟಾಚಾರ ಮಾಡಿದ್ರು ನಾನು ಬದುಕಬೇಕು ಅನ್ನೋದಾದ್ರೆ ಇವರ ಮಂಡುತನಕ್ಕೆ ನಾವ್ಯಾರು ಉತ್ತರ ಕೊಡಕ್ಕಾಗೋದಿಲ್ಲ. ಈಗ ವಿರೋಧ ಪಕ್ಷದವರು ಎಷ್ಟು ಭ್ರಷ್ಟಾಚಾರ ಹಗರಣಗಳನ್ನು ಹೊರಗೆ ತಂದರೂ ಕೂಡ ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ನುಂಗಿದ್ರು ನಾವು ಹೇಳಿದ್ವಿ. ಅದನ್ನ ಸದನದಲ್ಲಿ ಒಪ್ಕೊಂಡಿದ್ದಾರೆ ಮುಖ್ಯಮಂತ್ರಿಗಳು, ಆದ್ರೆ ರಾಜೀನಾಮೆ ಕೊಟ್ಟಿಲ್ಲ. ಮೂಡಾದಲ್ಲಿ ತಾವೇ 14 ಸೈಟ್ಗಳನ್ನು ನುಂಗಿದ್ರು. ಅವ್ರು ಹೇಳಿದ್ರು ಯಾರಿಗೂ ನಾನು ಜಗ್ಗಲ್ಲ ಬಗ್ಗಲ್ಲ ಅಂತ. ಹೌದು, ರಾತ್ರಿ ನೀವು ಯಾಕೆ ಜಗ್ಗಿದ್ದು? 14 ಸೈಟ್ಗಳನ್ನು ವಾಪಸ್ ಯಾಕೆ ಕೊಟ್ರಿ? ಅಂದ್ರೆ ನೀವು ಕದ್ದಿದ್ದಕ್ಕೆ ವಾಪಸ್ ಕೊಟ್ರಿ ಅಲ್ವಾ? ಅಷ್ಟೇ ಅಲ್ಲ, ಇನ್ನೊಂದು 5 ಎಕರೆ ಜಮೀನು ಪ್ರಿಯಾಂಕಾ ಖರ್ಗೆ ಅವರು ವಾಪಸ್ ರಾತ್ರಿ ಕೊಟ್ರಿ. ಯಾಕೆ ಕೊಟ್ರಿ? ಅಂದ್ರೆ ನಿಮ್ಮ ಭ್ರಷ್ಟಾಚಾರದ ಹಗರಣಗಳನ್ನು ನಾವು ಎಷ್ಟು ಹೇಳಿದ್ರು ಕೂಡ ನೀವು ಅದನ್ನು ಒಪ್ಪುತ್ತೀರಿ ಮಾನಸಿಕವಾಗಿ, ಅದ್ರ ರಾಜೀನಾಮೆ ಕೊಡಲ್ಲ. ಅಂದ್ರೆ ಮೊಂಡುತನ. ನೀವು ಬಂದಿರೋದು ಇದು ಲೂಟಿ ಮಾಡ್ಲಿಕ್ಕೆ ಹೊರತು ಜನರ ಸೇವೆ ಮಾಡ್ಲಿಕ್ಕಲ್ಲ ಅನ್ನೋದು ಇದರಿಂದ ಪ್ರೂವ್ ಆಗಿದೆ. ಅದು ಅವ್ರು ಆಗೋದು ಬಿಡೋದು ಬೇರೆ ವಿಷಯ. ನಮ್ಗೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.